गुलबर्गा सिटी के स्टेशन बाजार पुलिस स्टेशन की टीम ने एक घर में बड़ी चोरी करके फरार होने वाले चोर को गिरफ्तार करके उसके कब्जे से 20,62,000 रुपए के जेवरात को जब्त कर लिया है। गुलबर्गा के पुलिस कमिश्नर डॉक्टर शनापा SD ने मीडिया को ये सारी चीजें एक प्रेस मीट करके बताई। गुलबर्गा सिटी के ईश्वर नगर गाबरे लेआउट के रहने वाले 65 साल के इरन्ना, जो कि 2020 में रेंज फॉरेस्ट ऑफिसर के पद पर रिटायर हुए हैं, उन्होंने स्टेशन बाजार पुलिस स्टेशन में उन्होंने अपने घर की चोरी की कंप्लेंट 20 नवंबर को परिवार के साथ बेटी और जमाई को मिलने के लिए बागलकोट गए थे। घर को लॉक करके निकले थे। 22 नवंबर की शाम 7 बजे जब वापस लौटे, जब उन्होंने देखा कि उनके घर के दोनों डोर को टूटा हुआ उन्होंने पाया और साथ ही साथ घर का सामान और अलमारी सारे सामान गायब थे। टोटल 20,62,000 रुपए के जेवरात बताए जा रहे हैं। गुलबर्गा के पुलिस कमिश्नर डॉक्टर शनापा SD और DCP कनिका सिकरेवाल और DCP प्रवीण नायक और ACP साउथ डिवीजन शरण बसप्पा सूबेदार की देखरेख में PI गुरलिंगप्पा M पाटिल और उनकी टीम ने तेजी से इन्वेस्टिगेशन करते हुए टेक्निकल इनपुट्स, रिलायबल इंफॉर्मेशन के आधार पर पुलिस ने आरोपी को डिटेन करके, जिसका नाम नवीन सन ऑफ गुरुमूर्ति जोशी है, जिसकी उम्र 49 ईयर्स की बताई जा रही है और एक कुकिंग का काम करने वाला था, जो कि धारवाड़ का रहने वाला था। फिलहाल पुणे महाराष्ट्र में ये रह रहा था। पूछताछ के दौरान आरोपी ने अपना जुर्म कबूल कर लिया है, जिसके बाद पुलिस ने उसके पास से 20,40,000 रुपए के जो गहने हैं वो बरामद कर लिए हैं। साथ ही कुछ फेक ज्वेलरी भी उसके पास से बरामद हुई है। पुलिस ने इसके खिलाफ केस को दर्ज करके आरोपी को जुडिशियल कस्टडी में भेज दिया है। डॉक्टर शनापा SD ने पूरी टीम को शानदार काम के लिए मुबारकबाद दी और उन्हें अप्रिसिएशन सर्टिफिकेट्स भी डिस्ट्रीब्यूट किए। आइए देखते हैं गुलबर्गा न्यूज़ की रिपोर्ट। ನಮಸ್ಕಾರ. ಈಗ ಕಳೆದ ಕೆಲವು ವಾರಗಳಿಂದ ತಾವು ನೋಡ್ತಾ ಇದ್ದೀರಿ, ಕಲಬುರಗಿ ನಗರ ಪೊಲೀಸ್ ವತಿಯಿಂದ ನಿರಂತರವಾಗಿ ಈ ಅಪರಾಧಗಳ ಪತ್ತೆ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಅಪರಾಧಗಳ ಕಡಿವಾಣಕ್ಕೆ ಪ್ರಿವೆನ್ಷನ್ ಮಾಡಲಿಕ್ಕೆ ಕೂಡ ಸುಮಾರು ಸಕಾರಾತ್ಮಕ ಕ್ರಮಗಳು ಕೂಡ ನಡೀತಾ ಇದೆ. ಯಾವ ಪ್ರಕರಣಗಳು ಈಗ ಆಲ್ರೆಡಿ ರಿಪೋರ್ಟ್ ಆಗಿದೆ, ಆ ಪ್ರಕರಣಗಳನ್ನು ಭೇದಿಸಲಿಕ್ಕೆ ವಿಶೇಷ ತಂಡಗಳನ್ನು ನಾವು ಮಾಡಿತ್ತು. ಅದರ ಇನ್ನೊಂದು ಅಧ್ಯಾಯ ಅಂತ ಹೇಳ್ಬೋದು. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಕಳೆದ ತಿಂಗಳು 21, 22 ಡೇ ಟೈಮಲ್ಲಿ ಆ ಒಂದು 2 ದಿನಗಳ ಅವಧಿಯಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಗಾಬ್ರೆ ಲೇಔಟ್ ರೆಸಿಡೆಂಟ್, ರಿಟೈರ್ಡ್ RFO ರೇಂಜ್ ಫಾರೆಸ್ಟ್ ಆಫೀಸರ್, ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂಥ ವರದಿ ಆಗಿರುತ್ತೆ. ಅದು ರಾತ್ರಿ ಕಳ್ಳವಾಗಿರುತ್ತೆ. ಅದರ ಪ್ರಕರಣವನ್ನು ನಾವು ತನಿಖೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಯಾಕಂದರೆ ಇದೊಂದು ಸ್ವಲ್ಪ ಅಮೌಂಟು ವ್ಯಾಲ್ಯೂಯೇಬಲ್ಸ್ ಹೋಗಿದ್ದು ಜಾಸ್ತಿ ಇತ್ತು. ಅರೌಂಡ್ 40 ತೊಲಿ ಗೋಲ್ಡ್ ಅಷ್ಟು ಹೋಗಿದೆ ಅಂತ ಅವರು ಕೊಟ್ಟಿದ್ದರು. ನಿಯರ್ಲಿ ಈಗಿನ ಬೆಲೆ ನೋಡಿದರೆ ಅರೌಂಡ್ 40 ಲ್ಯಾಕ್ ಅಷ್ಟು ಆಗಿರುವಂಥದ್ದು. ಆಮೇಲೆ ಆ ಮನೆಗೆ CCTV ಇರಲಿಲ್ಲ ಮತ್ತು ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮ್ಮ ಏನು ಸೋಕೋಟಿ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಎಲ್ಲ ವಿಸಿಟ್ ಮಾಡಿದರು, ಡಾಗ್ ಸ್ಕ್ವಾಡ್ ವಿಸಿಟ್ ಮಾಡಿದರು. ತಕ್ಷಣ ನಮ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಒಂದು ರೀಸನ್ ತಮ್ಗೆ ಗುರ್ತಿದೆ, ಏನು ಅಪರಾಧಿ ಇದ್ದಾನೆ ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ. ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು CCTV ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಅವನು CCTVಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು CCTVಯಲ್ಲಿ ಮೂಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಬಸ್ ಮುಖಾಂತರ ಸೋಲಾಪುರ್ಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಆರೋಪಿ ಬಗ್ಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಅಲ್ಲಿಂದ ನೆಕ್ಸ್ಟ್ ಪುಣೆಗೆ ಹೋಗಿರೋದು ಗೊತ್ತಾಗುತ್ತೆ. ನಮ್ಮ ಟೀಮನ್ನು ನಾವು ಪುಣೆಗೆ ಕಳುಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಪ್ರಶಂಸೆ ಬೇಕಾಗಿರೋದಂತಂದರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಮತ್ತು ಅವರ ಟೀಮ್ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಪತ್ತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಈ ಆರೋಪಿಯ ಹಿನ್ನೆಲೆಯನ್ನು ನೋಡಿದಾಗ, ಏನು ಆರೋಪಿ ಇದ್ದಾನೆ, ಇವನ ಹೆಸರು ನವೀನ್, ತಂದೆ ಗುರುಮೂರ್ತಿ ಅಂತ, ಸುಮಾರು 49 ವರ್ಷ ಇದೆ. ಬೇಸಿಕಲಿ ಕಾರವಾರ ಜಿಲ್ಲೆಯವನು. ಇವ್ರ ತಂದೆ ಈ ಪವರ್ ಕಾರ್ಪೊರೇಷನಲ್ಲಿ
ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ರು. 1995ರಲ್ಲಿ ಸುಮಾರು 30 ವರ್ಷ ಹಿಂದೆಯೇ ಇವನೊಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದವನು. ಇದರಲ್ಲಿ ರಾಯಚೂರು ಶಕ್ತಿನಗರದಲ್ಲಿ ಭಾಗಿಯಾಗಿದ್ದ. ಅದರಲ್ಲಿ 3 ವರ್ಷ ಶಿಕ್ಷೆ ಕೂಡ ಆಗಿತ್ತು ಅವನ ಮೇಲೆ. ಇದೇ ಗುಲ್ಬರ್ಗ ಕಾರಾಗೃಹದಲ್ಲಿ 3 ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ. ನಂತರ ಈಗ ಅವನು ಪುಣಾದಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಒಂದು ಟಿಫಿನ್ ಸೆಂಟ್ರಲ್ಲಿ.